ಮಲೇಶ್ವರ್ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡವನ್ನು ಮಾಡಲು ಸ್ಥಳ ಗುರುತಿಸಿದ್ದು, ಸದರಿ ಸ್ಥಳವನ್ನು ರದ್ದುಗೊಳಿಸಿತು. ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಿಸಲು ಒತ್ತಾಯಿಸಿ ತಾಳಿಕೋಟೆ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದೆ. ತಾಳಿಕೋಟೆಯನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಧರಣಿ ಸತ್ಯಾಗ್ರಹ ಮಾಡಲಾಗಿದೆ. ಮೈಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ಮಾಡಲು ತಾಲೂಕು ಆಡಳಿತ ಅಧಿಕಾರಿಗಳು ಸ್ಥಳ ಗುರುತಿಸಿದ್ರು. ಸದರಿ ಗುರುತಿಸಿದ ಸ್ಥಳ ತಾಳಿಕೋಟೆ ಪಟ್ಟಣದಿಂದ 4ರಿಂದ 5 ಕಿಲೋಮೀಟರ್ ದೂರವಿದ್ದು ತಾಲೂಕಿನ ಸಾರ್ವಜನಿಕರಿಗೂ, ವೃದ್ಧರಿಗೂ, ಮಹಿಳೆಯರಿಗೂ, ಅಂಗವಿಕಲರಿಗೂ ಬಹಳ ತೊಂದರೆ ಆಗುವುದರಿಂದ ಈ ಆಯ್ಕೆ ಮಾಡಿರುವ ಸ್ಥಳ ಸೂಕ್ತವಲ್ಲ. ಕಾರಣ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಸರ್ವಧರ್ಮದ ನಾಗರಿಕ ಬಂಧುಗಳು ಹಾಗೂ ವ್ಯಾಪಾರಸ್ಥರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಬೀದಿ ಬದಿ ವ್ಯಾಪಾರಸ್ಥರು, ಎಲ್ಲ ಸಮುದಾಯದ ಮುಖಂಡರು ಸ್ವಯಂ ಪ್ರೇರಿತ ತಾಳಿಕೋಟೆ ಬಂದ್ ಮಾಡಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಎಸ್ ಬಿ ಕಟ್ಟಿಮನಿ, ಅಧ್ಯಕ್ಷರಾದ ದಶರಥ್ ಸಿಂಗ್ ಮನ್ಗೋಳಿ, ಉಪಾಧ್ಯಕ್ಷರಾದ ಮುತ್ತಪ್ಪ ಚಮಲಾಪುರ್, ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಮುರಾಳ್, RS ಪಾಟೀಲ್ ಕುಚಬಾಳ್, ಪರಶುರಾಮ್ ತಂಗಳಗಿ ಇನ್ನು ಹಲವರು ಉಪಸ್ಥಿತರಿದ್ದರು. ಲಕ್ಷ್ಮಣ ಕಲಾರ್, ಆರ್ಜಾದ ಕನ್ನಡ ನ್ಯೂಸ್, ತಾಳಿಕೋಟೆ. ಸಂಬಂಧಪಟ್ಟವರು ಇದನ್ನ ಬೆಳವಣಿಗೆ ಮಾಡಲಾರ್ದೆ ನಾವು ಅಲ್ಲಿ ಮರಗಳ ಮಾಡಿ ಏನು ಬೇಡಿಕೆ ಇದ್ದೀವಿ ಅದನ್ನು ಸ್ಥಳದೊಳಗೆ ನಾವು ಹೆಂಗಾರ ಮಾಡಿ ಆಯ್ಕೆ ಮಾಡ್ತೀವಿ. ಅವೆಲ್ಲ ಗೌರ್ಮೆಂಟ್ನಿಂದ ಒಂದು ಸ್ವಲ್ಪ ತಡ ಆದ್ರೂ ತಡ್ಕೊಳ್ಳಿ ಹೋರಾಟ ಸಮಿತಿಯರಿಗೆ ಹೇಳಿದರೆ ನಾವು ಚರ್ಚೆ ಮಾಡಿ ಯಾವುದಾದ್ರು ಒಂದು ಒಪ್ಪಂದಕ್ಕೆ ಬರಲಿಕ್ಕೆ ನಾವು ಸಿದ್ಧರಲ್ಲಿ ಹೋರಾಟ ಸಮಿತಿಯರು. ನಮಗೇನಿಲ್ಲ, ಪ್ರತಿಷ್ಠೆ ಇಲ್ಲ, ಸ್ವಾಭಿಮಾನ ಇಲ್ಲ, ಹಠನೂ ಇಲ್ಲ. ದಯವಿಟ್ಟು ಎಲ್ಲರ ಗಮನಕ್ಕೆ ಇರಲಿ. ನಮಗೆ ಅದು ಹೋರಾಟದ ಸರಿ ಮಾಡಿ. ಯಾಕಂದರೆ ಈಗಾಗಲೇ ಎಲ್ಲರಿಗೆ ಅಂಗವಿಕಲರಿಗೆ, ಹಿರಿಯರಿಗೆ ತೊಂದರೆ ಆಗ್ತದೆ. ಎಲ್ಲರಿಗೆ ತೊಂದರೆ ಮಕ್ಕಳಿಗೆ ಆಗ್ತದೆ. ವರ್ಷಕ್ಕೆ 2 ಸಲ ಸ್ಪೆಷಲ್ ಕೆಲಸಗಳು ಧ್ವಜಾರೋಹಣ ಇರ್ತದೆ. ಆಗಸ್ಟ್ 15, ಜನವರಿ 26. ಮತ್ತು ಸಾವಿರಾರು ಮಕ್ಕಳು SKದವರು, ಗಣಮತೇಶದವರು ಅಲ್ಲಿ ಕರ್ಕೊಂಬರಿ ಅಂದ್ರೆ ಅವ್ರ ಗತಿ ಏನಾಗ್ತದೆ? ಅವಾಗ ತಗಡೆ ಮುಟ್ಟಾಗಿಲ್ಲ ಹುಡುಗರು. ಹೀಗಾಗಿ ಪ್ರತಿಯೊಬ್ಬರಿಗೆ ತೊಂದರೆ ಆಗ್ತದೆ. ಸಾರ್ವಜನಿಕರಿಗೂ ಮನಗಟ್ಟನೆ ಆಗಿದೆ. ಸತ್ಯಾಗ್ರಹವನ್ನ ನಿರಂತರವಾಗಿ ನಮ್ಮ ನ್ಯಾಯ ಸಿಗುವವರೆಗೂ ನಿರಂತರವಾಗಿ ಇದು ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರ್ತೇವೆ. ಹಾಗಾಗಿ ಇದೇ ತಾವೆಲ್ಲರೂ ಕೂಡ ಸ್ಥಳದಲ್ಲಿ ಕೂತುಕೊಂಡು ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲವನ್ನ ಸೂಚಿಸಬೇಕು. ಮತ್ತೆ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನ ಇರುತ್ತೆ. ಅದು ಕೂಡ ಇಲ್ಲೇ ತಾವಿರ್ತಕ್ಕಂಥ ಸ್ಥಳದಲ್ಲಿ ಊರಿನ ಕೆಲಸ ಐತೆ. 1000 रुपये जास्त होती है. 1000 नको देते नाम होते फार पोतरून खाली कर डोळे ओढ सोड्या